ಆನೆಕಲ್ಲು ಒಂದೇ ರೂಪ ಎರಡು ಗುಣ ಆನೆಕಲ್ಲು ಬಂದಾಗ ಅಲ್ಲಿ ನಮ್ಮ ನೇಟಿವ್ ಆನೆಕಲ್ಲು ಅಲ್ಲಿಂದ ಶೂಟಿಂಗ್ ಬರುತ್ತೆ. ಆದಿತ್ಯ ನಮ್ಮ ಮೇಕಪ್ ಅಮ್ಮ ಶೂಟಿಂಗ್ ಅಲ್ಲಿ ಬೆಳ್ಳಕ್ಕಿದ್ದಾರೆ. ಯಾರಪ್ಪ? ಅದು ಡ್ಯಾಡಿ ನಂಬರ್ 1 ಶೂಟಿಂಗ್. ಅದು ಟೀ ಹೇಳ್ತಪ್ಪ. ಅಲ್ಲ ಅಲ್ಲ ಬಂದಿದ್ದೀನಿ ಕೆಳಗಡೆ ಅಂತ. ಅದೇ ಓಕೆ ಸರ್ ಕೆಳಗಿದ್ದಾರೆ ಸರ್. ಏನ್ ಮಾಡ್ತಿದ್ದೆ ನೀನು? ಮರಿ ಸಾಸಮ್ಮ ಅವನು. ಅಯ್ಯೋ ರಾಮ. ಡ್ಯಾಡಿ ನೋಡಿದಾಗಲೇ ನೋಡ್ರ ಹಾಯ್ ಶೂಟಿಂಗ್ ಬಿಡೋ. ತಂದೆ ಸಚ್ಚಿತ್ತು ಜಸ್ಟ್ ಯಾರಿದು ಯಾರು ಯಾರದು? ಪಾಪ. ಇದು 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 ಮನೆ 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 ಯಾರ ಮನೆ ಇದು? ಯಾರ ಮನೆ ಮಗ? ಬೇರೆ ಹೌದಾ? ನಿಮ್ಮ ಮನೆನಾ? ಆಲ್ ವೆರಿ ಗ್ರೇಟ್ ಥಿಂಗ್. ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಾರೆ. ನಮ್ಮ ಶಿವರಾಮಣ್ಣ ಇದ್ದಾರಲ್ಲ ಅವರು ನನ್ನ ವೈಫ್ಗೆಲ್ಲ ಅದೆಲ್ಲ ಭಾಳ ಆಸೆ ಅವ್ರಿಗೆ. ಹಾಬಿ, ಗುಡ್ ಹಾಬಿ. ಶೂಟಿಂಗ್ ಡಿಸ್ಕಷನ್ ಸಿಡಿ ಕಲೆಕ್ಷನ್ ಇದೆ 156 ಸಿಡಿ ಇದೆ. ವೆರಿ ನೈಸ್. DVD ನಮ್ಮಲ್ಲಿ ಹೇಳೋದಲ್ಲ ಇದೆಲ್ಲ ಇರುತ್ತೆ ಎಲ್ಲ ಇದು ಮಾಡ್ತಾರೆ. ಯಾವುದೋ ಕೆಲವುದು ರೇರ್. ಇವಾಗ ನಮ್ಮ ಕೀರ್ತಿ ಬಂದಿರೋದ್ರಿಂದ ಒಂಚೂರು ಅವರೆಲ್ಲ ಒಂಚೂರು ತಗೋತಾರೆ. ಅವರು ಶಿ ಕೀಪ್ ಸಮ್ ಫೋಟೋಸ್. ಶಿ ಸ್ಟಾರ್ಟೆಡ್ ಡಿಸೈನಿಂಗ್ ಆದ್ಮೇಲೆ ಶಿ ಚೇಂಜಸ್ ಇಟ್. ನಿಮ್ದೊಂದು ಇದು ಲೈಬ್ರರಿ. ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಅದೇ ಹೇಳೋದು ನಾನು ಎಲ್ಲ ಟೋಟಲ್ ಕಾಂಟ್ರಾಸ್ಟ್ ನನಗೆ. ನಾನು ಬಿಕಾಸ್ ನಾನು ಫೋಟೋ ಇಷ್ಟ ಇಲ್ಲ, ನನ್ನ ಫೇಸೇ ಇಷ್ಟ ಇಲ್ಲ, ನಾನು ಸಿನಿಮಾ ನೋಡಲ್ಲ. ಆದರೂ ಈ ಪ್ರೊಫೆಷನ್ ಇದೆ ನಾನು. ಬಿಕಾಸ್ ಈ ಸ್ಕೂಲ್ ಡೇಸಲ್ಲಿ ಕೂಡ ಈ ನಾವು ಕ್ರಿಕೆಟ್ ಮ್ಯಾಚ್ ಗೆದ್ರೆ ಅಥವಾ ಕಾಂಪಿಟೇಷನ್ ಫೋಟೋ ಕೇಳೋದು. ನಿಮಗೂ ಅದಕ್ಕೆ ಹೇಳಿದ್ರು ಅವರು ನಿಮ್ಗೆ ಆಸೆ ನಿಮ್ಗೆ ಇಷ್ಟ ಆದ್ರೆ ಓಕೆ ಅಷ್ಟೇ. ರೇರ್ ಏನೋ ಮಿಮಿಕ್ರಿ ಮಾಡ್ತೀರಾ ಅಂತ ಮಿಮಿಕ್ರಿ ಮಾಡ್ತೀರಾ ಅಂತ ನಾನು ಕೇಳಿದ್ದೆ. ಬಟ್ ಮಿಮಿಕ್ರಿ ಮಾಡ್ತೀನಿ ಅಂದರೆ ಮಿಮಿಕ್ ಅಂದರೆ ಯೂಸ್ ಟು ಇಮಿಟೇಟ್ ಎವ್ರಿಬಡಿ. ಅಂದರೆ ಯಾರ್ದಾರು ಅದು ಅಬ್ಸರ್ವೇಷನ್ ಇರೋದ್ರಿಂದ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ಲಿ ಆರ್ಟಿಸ್ಟ್ಗಳಿರ್ತಾರಲ್ಲ ಅವ್ರು ಹುಡುಕ್ತಾ ಇರ್ತಾರೆ. ಸೊ ಇಫ್ ದೇ ಫೈಂಡ್ ಎನಿ ಮ್ಯಾನರಿಸಮ್ ಆರ್ ಎನಿ ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟ್, ಅದು ಕೆಲಸದಲ್ಲಿ ಏನಾಗುತ್ತೆ ಸ್ಟೋರ್ ಆಗುತ್ತೆ. ಸ್ಟೋರ್ ಆಗಿ ಯಾವ್ದಾದ್ರು ಪಾತ್ರದಲ್ಲಿ ಹೆಲ್ಪ್ ಆಗೋದು. ಕೆಲಸದಲ್ಲಿ ಈಗ ನಮ್ಮ ಅಂಬರೀಷ್ ಎಲ್ಲ ಅವನು ಯಾರು ನಮ್ಮ ಅಂಬರೀಷ್ ಮನೆ ಯಾರು ಬಂದರೆ ಗೆಸ್ಟ್ ಎಲ್ಲ ಬಂದರೆ ಈ ಕಾಲ್ಸ್ ಮೀ ಅಂಡ್ ಈ ಅಬ್ಸರ್ವ್ಸ್ ಬಿಕಾಸ್ ನಾನೇನಾದ್ರು ಅಬ್ಸರ್ವ್ ಮಾಡ್ತಿದ್ದೇನೆ ಅಂತ. ಸೊ ಸಪೋಸ್ ಐ ರಿಪೀಟ್ ಐ ಥಿಂಕ್ ಈಸ್ ಮೈ ಫಸ್ಟ್ ಫ್ಯಾನ್ ಅನ್ಸುತ್ತೆ. ಅಂಬರೀಷೇ ಫಸ್ಟ್. ಸೀರಿಯಸ್ ಇವಾಗಲೂ ಇಲ್ಲ, ಇವಾಗ ಅನ್ಸುತ್ತೆ. ಐ ಥಿಂಕ್ ವಿ ಶುಡ್ ಹ್ಯಾವ್ ಬೀನ್ ಈ ಪಿಕ್ಚರ್ ಒಂದು ಕಲಾವಿದನಿಗೆ ಬೇಕಾಗಿರೋ
ಆ ಇನ್ವಾಲ್ವ್ಮೆಂಟ್ ಆಗಲಿ ಅಥವಾ ಪೇಷನ್ಸಲ್ಲಿ ಅದಾಗಲಿ ನನಗೆ ಇಫ್ ಇಟ್ ಹ್ಯಾಪನ್ಸ್ ಫೈನ್ ಅದರ್ವೈಸ್ ನೋ ಪ್ರಾಬ್ಲಮ್ ಐ ವುಡ್ ಹ್ಯಾವ್ ಡನ್ ಎನಿಥಿಂಗ್ ಅಡ್ವೆಂಚರ್. ಸರ್ ಬಟ್ ಆ ಸಂದರ್ಭದಲ್ಲಿ ನೀವು ವಂಶವೃಕ್ಷ ಸೆಲೆಕ್ಟ್ ಆಗಲ್ಲ. ಸೆಲೆಕ್ಟ್ ಅಲ್ಲ, ಗಲಾಟೆ. ಅದು ರೌಡಿತನ ಮಾಡಿ ಹೊಡ್ತೀಯೋ ಹೊಡಿಲ್ಲ ನಿನ್ಗೆ ಅಂತ ಮಾಡಿದ್ದು. ಯಾಕೆ ಸರ್? ನಾನು ಅದೇ ಅಲ್ಲಂದ್ರೆ ಇರೋದು ನಮಗೇನು ಶೂಟಿಂಗು ಅವರು ಕರ್ಕೊಂಡೋಗಿ ಅವೆಲ್ಲ ದೊಡ್ಡ ಕಥೆಗಳದೆಲ್ಲ ಏನೋ ಇವರು ಅನ್ನೋದೊಂದು ಭಾವನೆ ಕೊಟ್ಟು ನಮಗೊಂದು ಸ್ಥಾನ ಕೊಟ್ಟಿದ್ದಾರಲ್ಲ ಆ ಜನಗಳಿಗೆ ಮಾತ್ರನೇ ಹೊರತು ಅದರ್ವೈಸ್ ಈ ವೃತ್ತಿನಲ್ಲಿ ನನಗೆ ಹೇಳಿದ್ನಲ್ಲ, ವೃತ್ತಿನಲ್ಲಿ ಅಂದರೆ ವೃತ್ತಿ ಅಷ್ಟೇ. ಅಂದರೆ ಬೇಕಾಡ್ಸಲಿ ನಾವು ನಮ್ಮ ಭಾವನೆಗಳನ್ನ ಅಥವಾ ನಮ್ಮ ಪ್ರೀತಿನ ವಿಶ್ವಾಸನ ಯಾರು ಅರ್ಹರಲ್ವೋ ಅವ್ರಿಗೆ ನಾವು ದಾನ ಮಾಡಿದ್ವಿ ಅದೊಂದೇ ನಾವು ಮಾಡಿರೋದು ತಪ್ಪು. ಬಿಕಾಸ್ ಅವ್ರು ನಮ್ಮನ್ನು ಮಿಸ್ಯೂಸ್ ಮಾಡ್ತಾಯಿದ್ರು, ನಮಗೆ ಗೊತ್ತಿರಲಿಲ್ಲ. ನಾವು ಅವರೇ ಸರ್ವಸ್ವ ಅವರೇ ತಿಳ್ಕೊಂಡು ಅಲ್ಲಿ ಬರೀ ವ್ಯವಹಾರದ ಮನೋಭಾವ ಇತ್ತು ಅಂತ ವಿಶ್ವಾಸ ಇರಲಿ. ಅಲ್ಲಿ ನಾನು ವಿಶ್ವಾಸ ನನ್ನ ವ್ಯವಹಾರದನ್ನಲ್ಲ, ನಾನು ವ್ಯವಹಾರಕ್ಕೆ ಲೈಫಲ್ಲಿ ನಾನು ಕೇರೇ ಮಾಡಿಲ್ಲ. ಐ ಹ್ಯಾವ್ ಡನ್ ಫಿಲಮ್ ಫಾರ್ ಲವ್, ಫಾರ್ ಆಬ್ಲಿಗೇಷನ್, ಫಾರ್ ಲೈಕ್. ಅಲ್ಲಿ ವೃತ್ತಿಪರ ಇಲ್ಲ. ಅದು ಬೇಕಾಡ್ಸಲಿ ಐ ಮೀನ್ ಬಿಕಾಸ್ ಮೇ ಬಿ ಗಾಡ್ ನೋಸ್ ಮೈ ಕಾನ್ಷಿಯಸ್. ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ, ನಾನು ಯಾರಿಗೂ ತೊಂದರೆ ಕೊಟ್ಟೆ. ಖಂಡಿತ. ಇವಾಗ ಏನಾಗುತ್ತೆ, ರೆಬಲ್ನೆಸ್ ಮತ್ತೆ ಬಂದಿದೆ. ನಾನು ಕೂಡ ನನ್ನ ಎರಿಗೆ ಬಿಡಿ ಅಷ್ಟೇ. ಬಿಕಾಸ್ ವೆನ್ ಐ ಆಮ್ ನಾಟ್, ವೆನ್ ಐ ಆಮ್ ಎ ಪರ್ಸನ್ ಹೂ ಇಸ್ ನಾಟ್ ಡಿಸ್ಟರ್ಬ್, ಯು ಡೋಂಟ್ ಡಿಸ್ಟರ್ಬ್ ಮಿ. ಆ್ಯಂಡ್ ಐ ಸೇಮ್ ಮುಂಚೆ ಏನಿತ್ತು ಅಭ್ಯಾಸ ಈಗ ಈ ವಯಸ್ಸಿಗೆ ಮತ್ತೆ ಬಂದಿದೆಯಾ ಅನ್ಸುತ್ತೆ. ಏನು ಅದೇ ಸ್ಥಿತಿಗೆ ಬಂದಿದೆ. ನಾನು ಕಾಲೇಜ್ ಡೇಸ್, ಸ್ಕೂಲ್ ಡೇಸಲ್ಲಿ ಯಾವ ಥರ ಇತ್ತು, ಇವತ್ತು ಒಂದು ಘಟ್ಟ ಬಂದಾದ್ಮೇಲೆ ಅದೇ ಥರ. ಬಿಕಾಸ್ ನನಗೆಲ್ಲರ ಒಂದು ಅವರ ಗುಣ, ಅವರ ಸ್ವಭಾವ ಗೊತ್ತಿರೋದ್ರಿಂದ ಬೇಡ, ಅದಾಯ್ತು ಅಷ್ಟೇ. ದ ಪಾಸ್ಟ್ ಹ್ಯಾಸ್ ಹ್ಯಾಪನ್, ಇಟ್ ಇಸ್ ಫ್ಯೂಚರ್, ದ ಪ್ರೆಸೆಂಟ್ ಐ ಶುಡ್ ಕನ್ಸರ್ನ್. ಸಿನಿಮಾದಲ್ಲಿ ಎಲ್ರಿಗೂ ಆಸೆ ಏನು ಅಂದರೆ ಅವ್ರು ಮಾಡಿರೋ ಚಿತ್ರ, ಆ ಚಿತ್ರರತ್ನಗಳು ಎಲ್ಲರೂ ನೋಡೋ ಹಾಗಾಗಬೇಕು, ಪ್ರತಿಯೊಬ್ಬರು ನೋಡಬೇಕು, ಅದಕ್ಕೆ ಪ್ರೀತಿಸಬೇಕು, ಮೆಚ್ಚಬೇಕು, ಗೌರವಿಸಬೇಕು ಅಂತ ಆಸೆ. ಸೊ ಅದು ಜಾಸ್ತಿ ಜನ ನೋಡ್ತಿದ್ದಾಗ ಅದು ಆರ್ಟ್ ಫಿಲಮ್, ಎಲ್ಲ ನೋಡೋದು ಅದು ಮಾಸ್ ಫಿಲ್ಮ್. ಪ್ರತಿದಿನ ನಾವು ಆರ್ಟ್ ನೋಡಬೇಕು ಅಂತ ಆಸೆ. ಐ ಥಿಂಕ್ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಓನ್ಲಿ ಥಿಂಗ್ ಈಸ್ ಉಪಯೋಗಿಸೋಂಥವ್ರು ಬೇಕು. ಅಂದರೆ ಅಲ್ಲಿ ಬರಬೇಕು, ನಮ್ಮ ಕಲಾವಿದರು ಇದ್ದಾರೆ ಅನ್ನೋದು ಬರಬೇಕು. ಕೆಲವು ಸಲ ನಡೆಯುವಂತಿಗೆ ಇರುತ್ತೆ ಎರಡು ಕಡೆ. ಸಿ ಇಟ್ ಈಸ್ ಆಲ್ವೇಸ್ ಕಮ್ಯುನಿಕೇಷನ್ ಗ್ಯಾಪ್ ಅಂತೀವಲ್ಲ, ಇವಾಗ ಅವರೇ ಡಿವಿಷನ್ ಮಾಡ್ಕೊಂಡಿದ್ದಾರೆ. ಆರ್ಟ್ ಫಿಲಮ್, ಮಾಸ್ ಫಿಲಮ್, ಕಮರ್ಷಿಯಲ್ ಫಿಲಮ್, ದೇ ಹ್ಯಾವ್ ಮೇಡ್ ಇಟ್ ದೆಮ್ಸೆಲ್ಫ್ ಕ್ಯಾಟಗರಿ ವೈಸ್. ಆರ್ಟ್ ಇಲ್ಲದೆ ಯಾವ ಸಿನಿಮಾ ಇದೆ ಸರ್? ನೀವು ಫಿಲಮ್ ಇಸ್ ಫಿಲಮ್. ನೀವು ಚಿಕ್ಕ ಹುಡುಗರ ಮೈಸೂರಲ್ಲಿ ಎಲ್ಲ ಕೂಡ ಅಲ್ಲಿ ನೀವು ಬಾಲ್ಯದಲ್ಲಿ ನೀವು ಏನಾದ್ರು ಮರಿದೇ ಇರ್ತಕ್ಕಂಥ ಎಲ್ಲ ಇತ್ತು ನಮಗೆ. ಬಿಕಾಸ್ ದಟ್ ಇಸ್ ದ ಓನ್ಲಿ ಥಿಂಗ್. ನನಗೆ ಜ್ಞಾಪಕ ಬರೋದು ಈಗಿದ್ದೇನು 10 ವರ್ಷ ಆದಮೇಲೆ ಮೈಸೂರು ನಾವು ಕಳೆದಿದ್ದ ದಿವಸಗಳು, ಮೋಡರ್ನ್ ಆಟ, ಅಲ್ಲಿ ನಮ್ಗೆ ಇದ್ದವರು ಕೆಲವರು ಇದ್ದಾರೆ, ಇನ್ನೂ ನಮ್ಮ ಜೊತೆ ಕೆಲವರು ಇರೋರಿದ್ದಾರೆ. ನಮ್ಮ ಸ್ಕೂಲ್ ಆಗ್ಬೋದು, ಅಲ್ಲಿದ್ದಿದ್ದ ಪರಿಸರ ಆಗ್ಬೋದು, ಪ್ರತಿಯೊಂದು. ಆ್ಯಂಡ್ ಬಾಲ್ಯದಲ್ಲಿರೋ ಆ ಚೇಷ್ಟೆಗಳಾಗಲಿ ಇನ್ನೊಂದಾಗಲಿ, ದೋಸ್ ಥಿಂಗ್ಸ್ ಯಾವ್ದು ಮಾಡಬೇಕು ಮನೆಯವ್ರು ಆಸೆ ಪಡ್ತಿರೋ ಅದು ಮಾಡಲ್ಲ, ಬೇಡ ನಮಗೆ. ಬಟ್ ಐ ವಾಸ್ ಜಸ್ಟ್ ಅನ್ ಅಬೋವ್ ಆ್ಯಾವ್ರೇಜ್ ಸ್ಟೂಡೆಂಟ್. ಅದು ನನಗೇನೋ ಫೇಲ್ ಆಗ್ತಿದ್ರು ಕೂಡ ಎಕ್ಸಾಮ್ ಟೈಮಲ್ಲಿ ಪಾಸ್ ಮಾಡ್ಕೊಂಡು ಹೋಗ್ತಿದ್ದೆ. ಐ ವಾಸ್ ನಾಟ್ ಎ ಸ್ಟೂಡಿಯಸ್ ಎಲ್ಲ. ನನಗೆ ಗೊತ್ತು ಎಷ್ಟು ಓದಬೇಕು, ಎಷ್ಟು ಮಾಡ್ಕೋಬೇಕು ಅಷ್ಟು ಮಾಡಿ. ಆ್ಯಂಡ್ ಯಾವತ್ತೂ ಕೂಡ ವಿ ಆರ್ ನಾಟ್ ಗಾನ್ ಔಟ್ ಆಫ್ ದ ಲೆವೆಲ್. ಯಾವುದು ಇತಿಮಿತಿ ಬಿಟ್ಟು ಯಾವತ್ತೂ ಯಾವ ಕೆಲಸ ಮಾಡಿಲ್ಲ ಅವತ್ತಿಂದ. ನಮ್ಮಿಂದ ತೊಂದರೆ ಆಗಿಲ್ಲ, ಕಳಂಕ ಅಂತಾರೆ ನೋಡಿ ಸೊಸೈಟಿಗೆ ಅಥವಾ ಮನೆಗೆ, ಆ ಥರದ್ದಲ್ಲ. ಟಾಟಾ ಇತ್ತು, ಚೇಷ್ಟೆ ಇತ್ತು, ಹಠ ಇತ್ತು, ಎಲ್ಲ ಇತ್ತು. ಬಟ್ ಇದ್ಯಾವುದು ಡಿಸ್ಟರ್ಬ್ ಮಾಡ್ತೀವಿ. ಆದಷ್ಟು ಇಂಡಿವಿಜುವಲಾಗಿ ನಾವು ಹೊರಗಡೆ ಬೆಳೆದಿದೆ ಜಾಸ್ತಿ. ಸಂಬಂಧ, ಬಂಧು ಬಳಗ ಇಲ್ಲ, ಹೊರಗಡೆ ಸಂಬಂಧವೇ ಜಾಸ್ತಿ. ಸುಸೂತ್ರವಾಗಿ ಹೋಗುತ್ತೆ, ಅನ್ಕೊಂಡಿದ್ದಾಗುತ್ತೆ, ಕೆಲವು ಡಿಲೇ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್. ನನಗೆ ಆಗಲೇ ಆಗಬೇಕಾಗಿತ್ತು, ನಾನು ಮಾಡೋವಾಗಲೇ ಆಗಿದೆ. ಯಾಕಾಗಬೇಕು? ಬಿಕಾಸ್ ದುಡ್ಡು ಖರ್ಚು ಮಾಡ್ತೀರಾ, ಕೆಲಸಗಳಾಗ್ತಿದೆ, ಎಳೀತಾ ಇದೆ ಪಿಕ್ಚರು, ಪೋಸ್ಟ್ ಪ್ರೊಡಕ್ಷನ್ ಅಂತೀವಿ, ಯಾವುದೋ ರೆಡಿ ಆಗಲ್ಲ, ಯಾವುದೋ ಶಾರ್ಟ್ ಹೋಗಿಲ್ಲ, ಇನ್ಯಾರೋ ಪರ್ಮಿಷನ್ ಕೊಟ್ಟಿಲ್ಲ. ಯೂಶಲಿ ಈಸಿಯಾಗಿ ಆಗೋದು ದುಡ್ಡು ಕೊಟ್ಟರು ಆಗ್ತಿಲ್ಲ ಯಾಕೆ ಅಂತ ಕೇಳಿದಾಗ ಯಾವುದೋ ಒಂದು ಕಾರಣ ಇದೆ. ಚಿತ್ರ ಯಾವ ಥರ ಗೊತ್ತಿಲ್ವೇ?